ನಮಸ್ಕಾರ. ನಿಜವಾದ ಶ್ರೀಮಂತಿಕೆ ಅಂದ್ರೆ ಏನು ಅಂತ ಯಾವತ್ತಾದರೂ ಯೋಚಿಸಿದ್ದೀರಾ? ಯಾಕೆಂದ್ರೆ ಸಮಾಜ ನಮಗೆ ಹೇಳುವ ಉತ್ತರಕ್ಕೂ ನಿಜವಾದ ಅರ್ಥಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಬನ್ನಿ, ಇವತ್ತು ಹಣ, ಆಸ್ತಿ, ಐಷಾರಾಮಿ ವಸ್ತುಗಳ ಆಚೆಗೆ ಇರುವ ಸಂಪತ್ತಿನ ಒಂದು ಸಂಪೂರ್ಣವಾದ ವಿಭಿನ್ನವಾದ ದೃಷ್ಟಿಕೋನವನ್ನು ನೋಡೋಣ. ಹಾಗಾದ್ರೆ ಈ ಚರ್ಚೆಯನ್ನ ಒಂದು ನೇರವಾದ ಪ್ರಶ್ನೆಯಿಂದಲೇ ಶುರು ಮಾಡೋಣ. ನಾವು ಗಳಿಸಿರೋ ಸಂಪತ್ತು ಎಲ್ಲಾದರೂ ವಿಷಪೂರಿತ ಆಗಿದೆಯಾ? ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವೊಮ್ಮೆ ನಾವು ಯಾವುದನ್ನ ಸಂಪತ್ತು ಅಂತ ಅನ್ಕೊಂಡಿರ್ತೀವೋ ಅದೇ ನಮ್ಮನ್ನ ಒಂದು ರೀತಿಯಲ್ಲಿ ಬಂಧನದಲ್ಲಿ ಇಟ್ಟಿರುತ್ತೆ. ಇವತ್ತಿನ ನಮ್ಮ ಇಡೀ ವಿಶ್ಲೇಷಣೆಗೆ ಹೆನ್ರಿ ಡೇವಿಡ್ ಥೋರೋ ಅವರ ಈ ಒಂದು ಮಾತು ದಾರಿದೀಪ. ಸಂಪತ್ತು ಅಂದ್ರೆ ವಸ್ತುಗಳನ್ನು ಒಟ್ಟಾಗಿಸೋದಲ್ಲ, ಬದಲಿಗೆ ಜೀವನವನ್ನ ಪೂರ್ತಿಯಾಗಿ ಅನುಭವಿಸೋಕೆ ಬೇಕಾದ ಕೆಪಾಸಿಟಿ. ಇದು ನಾವು ಸಾಮಾನ್ಯವಾಗಿ ನಂಬಿರುವ ಶ್ರೀಮಂತಿಕೆಯ ಕಲ್ಪನೆಗೆ ಕಂಪ್ಲೀಟಾಗಿ ವಿರುದ್ಧವಾಗಿದೆ ಅಲ್ವಾ? ಸರಿ, ಹಾಗಾದ್ರೆ ನಮ್ಮ ಮೊದಲನೇ ವಿಭಾಗಕ್ಕೆ ಬರೋಣ. ಸಮಾಜ ನಮಗೆ ಶ್ರೀಮಂತಿಕೆ ಅಂದ್ರೆ ಏನು ಅಂತ ಹೇಳ್ಕೊಟ್ಟಿದೆ. ನಮ್ಮ ತಲೆಯಲ್ಲಿ ಯಾವ ಚಿತ್ರಣವನ್ನ ಬಿತ್ತಿದೆ ಅದನ್ನ ಸ್ವಲ್ಪ ಒಡೆದು ನೋಡೋಣ. ಸೋಷಿಯಲ್ ಮೀಡಿಯಾ ನೋಡಿ, ಸಿನಿಮಾ ನೋಡಿ, ಎಲ್ಲೇ ನೋಡಿದ್ರೂ ಸಮಾಜ ನಮ್ಮೇಲೆ ಐಷಾರಾಮಿ ಜೀವನದ ಚಿತ್ರಗಳನ್ನೇ ಸುರಿಯುತ್ತೆ. ಪ್ರೈವೇಟ್ ಜೆಟ್ಗಳು, ಸಮುದ್ರ ತೀರದ ದೊಡ್ಡ ದೊಡ್ಡ ಬಂಗ್ಲೆಗಳು, ಇವೆಲ್ಲ ಇದ್ರೆ ಮಾತ್ರ ಯಶಸ್ಸು ಅನ್ನೋ ಹಾಗೆ ಬಿಂಬಿಸಲಾಗುತ್ತೆ. ಅಷ್ಟೇ ಅಲ್ಲ, ದುಬಾರಿ ವಜ್ರದ ಒಡವೆಗಳು, ಆಸ್ಟನ್ ಮಾರ್ಟಿನ್ ತರದ ಲಕ್ಸುರಿ ಕಾರುಗಳು, ಇವನ್ನೆಲ್ಲ ಹೊಂದುವುದೇ ಶ್ರೀಮಂತಿಕೆಯ ಅಂತಿಮ ಗುರಿಯನ್ನು ಹಾಗೆ ನಮ್ಮನ್ನ ನಂಬಿಸಲಾಗಿದೆ. ಮತ್ತು ಒಂದು ಮನೆಯನ್ನೇ ಕೊಂಡುಕೊಳ್ಳುವಷ್ಟು ದುಬಾರಿ ವಾಚ್ಗಳು. ಹೀಗೆ ಸಮಾಜ ಕೇವಲ ಭೌತಿಕ ವಸ್ತುಗಳನ್ನೇ ಆಧಾರವಾಗಿ ಇಟ್ಕೊಂಡು ಶ್ರೀಮಂತಿಕೆಗೆ ಒಂದು ಪರ್ಫೆಕ್ಟ್ ಡೆಫಿನೇಷನ್ ಕೊಟ್ಟುಬಿಟ್ಟಿದೆ. ಇಲ್ಲೇ ನೋಡಿ ಅಸಲಿ ಆಟ ಶುರುವಾಗೋದು. ಶ್ರೀಮಂತರಾಗಿ ಕಾಣಿಸ್ಕೊಳ್ಳೋದಕ್ಕೂ ನಿಜವಾಗಿಯೂ ಶ್ರೀಮಂತರಾಗಿರೋದಕ್ಕೂ ದೊಡ್ಡ ವ್ಯತ್ಯಾಸ ಇದೆ. ಶ್ರೀಮಂತರಾಗಿ ಕಾಣಿಸ್ಕೊಳ್ಳೋಕೋಗಿ ಎಷ್ಟೋ ಜನ ಒಂದು ಅಪಾಯಕಾರಿ ಬಲೆಗೆ ಬೀಳ್ತಾರೆ. ಈ ಮಿಥ್ಯಾ ಸಂಪತ್ತು ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ನಿಜವಾದ ಸಂಪತ್ತೇ ಅಲ್ಲ. ಇದು ಸಾಲ ಮಾಡಿ ಐಷಾರಾಮಿ ವಸ್ತುಗಳನ್ನ ಕೊಂಡುಕೊಂಡು ಜಗತ್ತಿನ ಕಣ್ಣಿಗೆ ಶ್ರೀಮಂತರಂತೆ ಕಾಣಿಸಿಕೊಳ್ಳುವ ಒಂದು ಭ್ರಮೆ ಅಷ್ಟೇ. ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂದ್ರೆ 30K ಮಿಲಿಯನೇರ್ ಅನ್ನೋ ಕಾನ್ಸೆಪ್ಟ್. ಅಂದ್ರೆ ವರ್ಷಕ್ಕೆ ಕೇವಲ $30,000 ದುಡಿಯೋ ವ್ಯಕ್ತಿ, ಆದ್ರೆ ಲಕ್ಷಾಂತರ ಬೆಲೆ ಬಾಳೋ ಕಾರು, ಬ್ರ್ಯಾಂಡೆಡ್ ಬಟ್ಟೆಗಳು, ಪಾರ್ಟಿಗಳು, ಹೀಗೆ ಎಲ್ಲವನ್ನೂ ಕ್ರೆಡಿಟ್ ಕಾರ್ಡ್ ಮೇಲೆ ಮಾಡ್ತಾರೆ. ನೋಡೋಕೆ ಮಿಲಿಯನೇರ್ಸ್ರ ಕಾಣ್ತಾರೆ, ಆದ್ರೆ ವಾಸ್ತವದಲ್ಲಿ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಇಲ್ಲಿ ನೋಡಿ, ಈ ಎರಡೂ ದಾರಿಗಳ ನಡುವಿನ ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ ಅಂತ. ಒಂದು ಕಡೆ ಶ್ರೀಮಂತರಾಡಿ ಕಾಣಿಸ್ಕೊಳ್ಳೋ ಹಾದಿಯಲ್ಲಿ ಸಾಲ, ತೋರಿಕೆ ಮತ್ತೆ ನಿರಂತರವಾದ ಒತ್ತಡ ಇದೆ. ಇನ್ನೊಂದು ಕಡೆ ನಿಜವಾದ ಶ್ರೀಮಂತಿಕೆ ಅಂದ್ರೆ ಮನಸ್ಸಿನ ಶಾಂತಿ, ನಮ್ಮಿಷ್ಟದಂತೆ ಆಯ್ಕೆ ಮಾಡೋ ಸ್ವಾತಂತ್ರ್ಯ ಮತ್ತು ಆಸ್ತಿ ನಿರ್ಮಾಣ ಮಾಡೋದು. ಈ ಮಿಥ್ಯಾ ಸಂಪತ್ತಿನ ಹಿಂದೆ ಬಿದ್ದಾಗ ನಾವೊಂದು ಬಲೆಗೆ ಬೀಳ್ತೀವಿ. ಅದನ್ನೇ ಜೀವನ ಶೈಲಿಯ ದಾಸ್ಯ ಅಂತ ಕರೆಯೋದು. ಅಂದ್ರೆ ನಮ್ಮ ಜೀವನ ಶೈಲಿಯ ಖರ್ಚುಗಳನ್ನ ಮತ್ತು ಸಾಲಗಳನ್ನ ತೀರಿಸೋಕೆ ನಾವು ಇಷ್ಟವಿಲ್ಲದಿದ್ರೂ ಕೆಲಸ ಮಾಡಲೇಬೇಕಾದ ಸ್ಥಿತಿ. ಇದು ನಮ್ಮ ಸ್ವಾತಂತ್ರ್ಯವನ್ನೇ ಕಿತ್ಕೊಡುತ್ತೆ. ಈ ದಾಸ್ಯದ ಚಕ್ರ ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ಮೊದಲು ಕೆಲಸದಿಂದ ಸಂಬಳ ಬರುತ್ತೆ. ಆ ಸಂಬಳದಿಂದ ನಾವು ನಮ್ಮ ಲೈಫ್ ಸ್ಟೈಲ್ ಮತ್ತು ಸಾಲಗಳನ್ನು ಸೃಷ್ಟಿ ಮಾಡ್ಕೊಳ್ತೀವಿ. ಆಮೇಲೆ ಆ ಲೈಫ್ ಸ್ಟೈಲ್ ಮತ್ತು ಸಾಲದ ಕಂತು ಕಟ್ಟೋಕೆ ನಾವು ಮತ್ತೆ ಕೆಲಸ ಮಾಡಲೇಬೇಕು. ಹೀಗೆ ಇದೊಂದು ಮುಗಿಯದ ಚಕ್ರದ ಹಾಗೆ ಆಗ್ಬಿಡುತ್ತೆ. ಈ ಬಲೆ ಎಷ್ಟು ಅಪಾಯಕಾರಿ ಅನ್ನೋದಕ್ಕೆ ಹೆನ್ರಿ ಸುಕರಾನೋ ಅವರ ಕಥೆಗಿಂತ ಒಳ್ಳೆಯ ಉದಾಹರಣೆ ಬೇಕಿಲ್ಲ. ಅವರ $1.8 ಮಿಲಿಯನ್ ಕನಸಿನ ಮನೆ ಕೊನೆಗೆ ಅವರಿಗೊಂದು ಚಿನ್ನದ ಪಂಜರವಾಯಿತು. ಅವರ ಆರೋಗ್ಯ ಹಾಳಾಯಿತು, ಕುಟುಂಬದ ಜೊತೆ ಕಳೆಯೋಕೆ ಸಮಯ ಇಲ್ದಂತಾಯ್ತು, ಮತ್ತೆ ಮುಖ್ಯವಾಗಿ ಅವರ ಸ್ವಾತಂತ್ರ್ಯವೇ ಹೊರಟೋಯ್ತು. ಸರಿ, ಇಷ್ಟೊತ್ತು ನಾವು ಸಮಸ್ಯೆ ಬಗ್ಗೆ ಮಾತಾಡಿದ್ವಿ. ಈಗ ಪರಿಹಾರದ ಕಡೆಗೆ ನಮ್ಮ ಗಮನ ಹರಿಸೋಣ. ಸಂಪತ್ತಿಗೆ ಒಂದು ಹೊಸ, ಹೆಚ್ಚು ಅರ್ಥಪೂರ್ಣವಾದ ವ್ಯಾಖ್ಯಾನವನ್ನ ನೋಡೋಣ. ನಿಜವಾದ ಸಂಪತ್ತು ಅಂದ್ರೆ ಮೂರೇ ಎಫ್ಗಳು. ಅವುಗಳಂದ್ರೆ ಫ್ಯಾಮಿಲಿ ಅಂದ್ರೆ ನಮ್ಮ ಸಂಬಂಧಗಳು, ಫಿಟ್ನೆಸ್ ಅಂದ್ರೆ ನಮ್ಮ ಆರೋಗ್ಯ, ಮತ್ತೆ ಫ್ರೀಡಮ್ ಅಂದರೆ ಆಯ್ಕೆಯ ಸ್ವಾತಂತ್ರ್ಯ. ಇವೇ ನೋಡಿ ನಿಜವಾದ ಸಂಪತ್ತಿನ ತ್ರಿಮೂರ್ತಿಗಳು. ನಿಜವಾದ ಸಂಪತ್ತು ಸಿಗೋದು ಒಂದು ಲ್ಯಾಂಬೋರ್ಗಿನಿಯಲ್ಲ, ಅದು ಸಿಗೋದು ಗಟ್ಟಿಯಾದ ಸಂಬಂಧಗಳಲ್ಲಿ, ಚೈತನ್ಯದಿಂದಿರೋ ಆರೋಗ್ಯದಲ್ಲಿ ಮತ್ತು ನಮ್ಮ ಜೀವನವನ್ನ ನಮ್ಮದೇ ಆದ ನಿಯಮಗಳ ಮೇಲೆ ನಡೆಸೋ ಸ್ವಾತಂತ್ರ್ಯದಲ್ಲಿ. ದಿನದ ಕೊನೆಗೆ ಜೀವನವನ್ನ ಪೂರ್ತಿಯಾಗಿ ಅನುಭವಿಸಕ್ಕೆ ಬೇಕಾಗಿರೋದು ಇವೇ ಮೂರು ಅಲ್ವಾ? ಈಗ ನಮ್ಮ ಅಂತಿಮ ವಿಭಾಗಕ್ಕೆ ಬರೋಣ. ಹಾಗಿದ್ರೆ ಈ ಹೊಸ ಸಂಪತ್ತಿನ ಚೌಕಟ್ಟಿನಲ್ಲಿ ಹಣದ ಪಾತ್ರವಾದರೂ ಏನು? ಹಣ, ಸ್ವಾತಂತ್ರ್ಯ ಮತ್ತೆ ಸಂತೋಷದ ನಡುವೆ ಇರೋ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋಣ. ಒಂದು ಮಾತು ನಾವೆಲ್ಲ ಕೇಳಿರ್ತೀವಿ ಅಲ್ವಾ?
ಹಣದಿಂದ ಖುಷಿ ಕೊಂಡ್ಕೊಳ್ಳೋಕ್ಕಾಗಲ್ಲ ಅಂತ. ಸರಿ, ಹಾಗಾದ್ರೆ ಬಡತನದಿಂದ ಖುಷಿ ಕೊಂಡ್ಕೊಳ್ಳೋಕ್ಕಾಗುತ್ತಾ? ಬಹುಶಃ ಈ ಚರ್ಚೆ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ಸೂಕ್ಷ್ಮವಾಗಿದೆ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯವಾದ ಅಂಶ ಏನು ಅಂದ್ರೆ, ನಮ್ಮ ಖುಷಿಯನ್ನ ಕದಿಯೋದು ಹಣ ಅಲ್ಲ, ಅದು ದಾಸ್ಯ. ಹಣವನ್ನ ತಪ್ಪಾಗಿ ಬಳಸಿದ್ರೆ ಅದು ನಮ್ಮನ್ನ ಬಂಧನದಲ್ಲಿಡುತ್ತೆ. ಆದರೆ ಅದನ್ನೇ ಸರಿಯಾದ ರೀತಿಯಲ್ಲೇ ಬಳಸಿದ್ರೆ ಅದೇ ಹಣ ನಮಗೆ ಸ್ವಾತಂತ್ರ್ಯವನ್ನ ತಂದ್ಕೊಡುತ್ತೆ. ಹಾಗಿದ್ರೆ ಹಣದಿಂದ ನಾವು ಕೊಂಡುಕೊಳ್ಳೋ ಸ್ವತಂತ್ರ ನಮಗೆ ಏನೆಲ್ಲ ಕೊಡುತ್ತೆ? ನಮ್ಮ ಮಕ್ಕಳು ಬೆಳೆಯೋದನ್ನ ನೋಡಕ್ಕೆ ಸಮಯ ಕೊಡುತ್ತೆ, ನಮ್ಮ ಕನಸುಗಳನ್ನ ಬೆನ್ನಟ್ಟೋಕೆ ಶಕ್ತಿ ಕೊಡುತ್ತೆ, ಮತ್ತೆ ಮುಖ್ಯವಾಗಿ ನಮ್ಮ ಸಂಬಂಧಗಳನ್ನ ಗಟ್ಟಿಗೊಳಿಸೋಕೆ ಅವಕಾಶ ಕೊಡುತ್ತೆ. ಇವೆಲ್ಲ ಜೀವನಕ್ಕೆ ನಿಜವಾದ ಅರ್ಥ ಕೊಡುವ ಅಮೂಲ್ಯವಾದ ವಿಷಯಗಳು. ಅಂದ್ರೆ ಕೊನೆಗೆ ಹೇಳೋದಾದ್ರೆ, ಸ್ವಾತಂತ್ರ್ಯವೇ ನಮ್ಮ ಆರೋಗ್ಯ ಮತ್ತೆ ಸಂಬಂಧಗಳ ರಕ್ಷಕ. ಆರ್ಥಿಕ ಒತ್ತಡ ಇಲ್ದಿದ್ದಾಗ ಆರೋಗ್ಯ ಚೆನ್ನಾಗಿರುತ್ತೆ, ಸಮಯವಿದ್ದಾಗ ಸಂಬಂಧಗಳು ಗಟ್ಟಿಯಾಗುತ್ತೆ. ಹಾಗಾಗಿ ಈ ಸ್ವಾತಂತ್ರ್ಯವೇ ಸಂಪತ್ತಿನ ತ್ರಿಮೂರ್ತಿಯನ್ನ ಅನ್ಲಾಕ್ ಮಾಡುವ ನಿಜವಾದ ಕೀಜಿ. ಹಾಗಾದ್ರೆ ಕೊನೆಯದಾಗಿ ನಾವೆಲ್ಲರೂ ನಮ್ಮನ್ನೇ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ: ನಮ್ಮ ಜೀವನ ಮತ್ತು ಆಯ್ಕೆಗಳನ್ನ ಒಮ್ಮೆ ನೋಡಿ. ನಾವು ಕಟ್ಟುತ್ತಾ ಇರೋದು ನಿಜವಾದ ಸಂಪತ್ತನ್ನ ಅಥವಾ ಅದರ ಭ್ರಮೆಯನ್ನ? ಯೋಚಿಸಿ.